ಜೈಶ್ರೀ, ಹಾಗಾದರೆ ಮಾನವನು ದೈವಿ ಸಂಪತ್ತಿನಿಂದಲೇ ಮೋಕ್ಷಕ್ಕೆ ಅರ್ಹತೆನಾ, ಇಲ್ಲ ಬೇರೆ ಏನಾದರೂ ಮಾರ್ಗ ಇದೆಯಾ? ದೈವಿ ಸಂಪತ್ ವಿಮೋಕ್ಷಾಯ ನಿಬಂಧಾಯ ಸುರಿಮಾತ. ಓಕೆ. ಅಂದ್ರೆ ಈ ದೈವಿ ಸಂಪತ್ತು, ಈ ದೈವಿಕ ಗುಣಗಳು ಓಕೆ ನಮಗೆ ಮೋಕ್ಷಕ್ಕಾಗಿ, ಓಕೆ ಗುರುಜಿ. ಈ ಅಸುರ ಗುಣಗಳೆಲ್ಲನೂ ನಮಗೆ ಬಂಧಕ್ಕಾಗಿ ಎಂದು ಹೇಳಿದ್ದಾರೆ. ಓಕೆ, ನಾವು ಇದು ನನ್ನ ಮನೆ, ಮನ, ಜನ ಎಂದು ಮಮಕಾರಗಳನ್ನು ಬೆಳೆಸ್ಕೊಳ್ತೀವಲ್ಲ, ಇದರ ಬಗ್ಗೆ ಏನು ಜಯಶ್ರೀ? ನೋಡಿ, ನಾವು ಮಮಕಾರದಿಂದ ಈ ಪ್ರಕೃತಿಯಲ್ಲಿ ಅಂಟಿಕೊಂಡು ದೇಹಾತ್ಮ ಬುದ್ಧಿಯಿಂದ ನಾನು, ನನ್ನ ಮಕ್ಕಳು, ನನ್ನ ಸಂಸಾರ, ನನ್ನ ಬಂಧು ಬಳಗ ಎಂದು ಹೇಳುತ್ತೀವಿ. ಆದರೆ ಕೊನೆಯದಾಗಿ ನಮ್ಮನ್ನು ಕಾಪಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಕೊನೆಗೆ ಸಾಸಿವೆ ಕಾಳಷ್ಟು ಕೂಡ ನಮ್ಮ ಜೊತೆಲಿ ಬರೋದಿಲ್ಲ. ಹೌದು, ಅಕ್ಷರಶಃ ಸತ್ಯ ಇದು. ಹಾಗಾಗಿ ನಾವು ಕೊನೆಗೆ ನಮ್ಮನ್ನು ಕಾಪಾಡೋದಕ್ಕೆ ಯಾರೂ ಬರೋದಿಲ್ಲ. ಯಾವ ಬಂಧು ಬಳಗನೂ ಬರೋದಿಲ್ಲ, ಯಾವ ಸಂಬಂಧಗಳು ಬರೋದಿಲ್ಲ, ನಾವು ಮಾಡ್ಕೊಂಡಿರುವಂತಹದ್ದೇನು ಬರೋದಿಲ್ಲ. ಅದನ್ನೇ ಮಾತಾ ನಾಸ್ತಿ ಪಿತಾ ನಾಸ್ತಿ ಅರ್ಧನ್ನಾಸ್ತಿ ಗೃಹನ್ನಾಸ್ತಿ ತಸ್ಮಾತ್ ಜಾಗೃತ ಅಂತೇಳಿ ಹೇಳಿದ್ದಾರೆ. ಜೀವನಿಗೆ ಪರಿಬೋಧನೆಯನ್ನು ಮಾಡಿಕೋ ಅಂತ ಹೇಳ್ತಿದ್ದಾರೆ ನಮ್ಮ ಮಹರ್ಷಿಗಳು. ನಿನಗೆ ನಿನ್ನನ್ನು ಕಾಪಾಡೋದಕ್ಕೆ ಯಾರು ಬರೋದಿಲ್ಲ, ನಿನಗೆ ನೀನೇ ಉದ್ಧರಿಸಿಕೋ ಎಂದು ಮಹರ್ಷಿಗಳು ಹೇಳ್ತಿದ್ದಾರೆ. ಉದ್ಧಾರೇತ ಆತ್ಮನ ಅಂದರೆ ಇದು ಆತ್ಮ, ಇದು ಅನಾತ್ಮ ಈ ಅಂತೇಳಿ ಯಾರು ಆತ್ಮತತ್ವವನ್ನು ಚಿಂತನೆಯನ್ನು ಮಾಡ್ತಾನೋ ಅವನೇ ನಿಜವಾದ ಮಾನವನು. ಮಿಕ್ಕ ಎಲ್ಲರೂ ಮಾನವ ರೂಪದಲ್ಲಿರುವಂತಹ ನರರೂಪ ರಾಕ್ಷಸರು, ಇವರು ಅಜ್ಞಾನಿಗಳು, ಇವರು ಮೂಢರು, ಇವರು ಪಶುಗಳು ಸಮಾನ ಅಂತೇಳಿ ನಮ್ಮ ಮಹರ್ಷಿಗಳು ಮಾತಿನ ಅರ್ಥವಾಗಿದೆ. ನನ್ನ ಕಾಪಾಡೋದಿಕ್ಕೆ ನನ್ನ ಮಕ್ಕಳು ಬರ್ತಾರೆ, ನನ್ನ ಬಂಧು ಬಳಗಗಳು ಬರ್ತವೆ ಅಂತ ಹೇಳ್ತಾರಲ್ವಾ, ಇವು ನನಗೆ ಹುಲಿ ಎದುರಾಗಿದ ತಕ್ಷಣ ಎಲ್ಲರೂ ಚೆಲ್ಲಾಬಿಲ್ಲಿ ಹಾಕ್ಬಿಟ್ರು, ಹೋಗಿ ಬಚ್ಚಿಟ್ಕೊಂಡ್ರು, ಯಾರು ಕಾಪಾಡೋಕೆ ಬರಲಿ. ಇವೆಲ್ಲನೂ ನಾಟಕಗಳು ಅಷ್ಟೇ. ಯಾರಿಗ್ಯಾರೂ ಬರೋದಿಲ್ಲ, ಯಾರಿಗ್ಯಾರೂ ಕಾಪಾಡೋದಿಲ್ಲ. ನನ್ನ ಮಕ್ಕಳು ಕಾಪಾಡ್ತಾರೆ, ನನ್ನ ಮಗ ಕಾಪಾಡ್ತಾನೆ, ನನ್ನ ಮಗಳು ಕಾಪಾಡ್ತಾಳೆ, ನನ್ನ ಅಣ್ಣ ತಮ್ಮಂದ್ರು ಕಾಪಾಡ್ತಾರೆ. ಇದೆಲ್ಲನೂ ಮೋಸನೇ ಹೇಳ್ಬೇಕಂದ್ರೆ ನಿಜವಾಗ್ಲೂ. ಇವೆಲ್ಲ ಸಂದರ್ಭಕ್ಕೆ ಅದು ನಮಗೆ ಸತ್ಯ ಅರ್ಥ ಆಗುತ್ತೆ. ಬಿಟ್ಟರೆ ಅದಕ್ಕೆ ಮುಂಚೆ ನಾವು ಈ ಸುಳ್ಳಿನ ಪ್ರಪಂಚದಲ್ಲೇ ನಾವು ಸುಳ್ಳಿನ ಭಾವನೆಗಳಲ್ಲಿ ಬದುಕ್ತಾ ಇರ್ತೀವಿ. ಆತ್ಮ ಸೋದರ ಸೋದರಿಯರಿಗೆ, ಆಧ್ಯಾತ್ಮಿಕ ಮಿತ್ರರಿಗೆ ನನ್ನ ಆತ್ಮ ನಮಸ್ಕಾರಗಳು. ಆಧ್ಯಾತ್ಮಿಕ ಮಾರ್ಗದಲ್ಲಿ ಬರುವಂಥ ಒಂದಷ್ಟು ಪ್ರಶ್ನೆಗಳಿಗೆ ವಿಶೇಷವಾಗಿ ಉತ್ತರಗಳನ್ನು ತಿಳಿಕೊಳ್ಳುವ ಪ್ರಯತ್ನವನ್ನು ನಾವೆಲ್ಲರೂ ಮಾಡೋಣ ಬನ್ನಿ ಮಿತ್ರರೇ. ಜೈಶ್ರೀ, ಹಾಗಾದರೆ ಮಾನವನು ದೈವಿ ಸಂಪತ್ತಿನಿಂದಲೇ ಮೋಕ್ಷಕ್ಕೆ ಅರ್ಹತೆನಾ, ಇಲ್ಲ ಬೇರೆ ಏನಾದರೂ ಮಾರ್ಗ ಇದೆಯಾ? ದೈವಿ ಸಂಪತ್ ವಿಮೋಕ್ಷಾಯ ನಿಬಂಧಾಯ ಸುರಿಮಾತ. ಅಂದ್ರೆ ಈ ದೈವಿ ಸಂಪತ್ತು, ಈ ದೈವಿಕ ಗುಣಗಳು ನಮಗೆ ಮೋಕ್ಷಕ್ಕಾಗಿ, ಈ ಅಸುರ ಗುಣಗಳೆಲ್ಲನೂ ನಮಗೆ ಬಂಧಕ್ಕಾಗಿ ಎಂದು ಹೇಳಿದ್ದಾರೆ. ಶ್ರೀಕೃಷ್ಣ ಪರಮಾತ್ಮರು ಭಗವದ್ಗೀತೆಯಲ್ಲಿ, ಓ ಅರ್ಜುನ, ನೀನು ದೈವಿ ಸಂಪತ್ತಿನಿಂದ ಹುಟ್ಟಿದ್ದೀಯಾ, ನೀನು ದೈವಿ ಸಂಪತ್ತಿನಿಂದ ಜನಿಸಿದ್ದೀಯಾ, ಹಾಗಾಗಿ ನೀನು ಇದಕ್ಕೆ ಭಯ ಪಡುವಂತಹ ಅವಶ್ಯಕತೆ ಏನು ಇಲ್ಲ. ಇದನ್ನೇ ನಾ ಮೋಕ್ಷಂ ನಾ ಭೂತಲೆ ಪುಷ್ಟೆ ನಾ ಪಾತಾಲೆ ನಾ ಭೂತಲೆ ಅಂದ್ರೆ ಸರ್ವಚಿಂತ ವಿಸರ್ಜಿತ. ಎಲ್ಲೋ ಮೋಕ್ಷ ಎನ್ನುವುದು ಆಕಾಶದಲ್ಲಿ ಇಲ್ವಂತೆ, ಮೋಕ್ಷ ಎನ್ನುವುದು ಅದು ಎಲ್ಲೋ ಪಾತಾಳದಲ್ಲಿ ಇಲ್ವಂತೆ, ನಾ ಭೂತಲೆ ಭೂಲೋಕದಲ್ಲಿ ಇಲ್ವಂತೆ. ಸರ್ವಚಿಂತ ವಿಸರ್ಜಿತ
ಓಕೆ. ಯಾರು ಸರ್ವ ಚಿಂತನೆಗಳನ್ನು ವಿಸರ್ಜನೆ ಮಾಡುತ್ತಾನೋ ಅವನಿಗೆ ಮೋಕ್ಷ ಎನ್ನುವುದು ಸಿಗುತ್ತೆ. ಓಕೆ. ಅದು ಬಿಟ್ಟು ಮೋಕ್ಷ ಅನ್ನುವುದು ಎಲ್ಲೋ ಆಕಾಶದಲ್ಲಾಗಲಿ, ಸ್ವರ್ಗದಲ್ಲಾಗಲಿ, ಪಾತಾಳದಲ್ಲಾಗಲಿ, ಇನ್ನೊಂದು ಮತ್ತೊಂದು ಲೋಕಗಳಲ್ಲಾಗಲಿ ಎಲ್ಲೂ ಇಲ್ಲ. ಮೋಕ್ಷ ಅನ್ನುವುದು ಯಾರು ಸರ್ವವು ಎಲ್ಲವನ್ನು ತ್ಯಜಿಸುತ್ತಾನೋ, ಸರ್ವ ಚಿಂತ ವಿಸರ್ಜಿತ, ಸರ್ವ ಚಿಂತನೆಗಳನ್ನು ಯಾರು ತ್ಯಜಿಸುತ್ತಾನೋ ಅವನಿಗೆ ಮೋಕ್ಷ ಅನ್ನೋದು ಸಿಗತ್ತೆ ಅಂತೇಳಿ ಹೇಳ್ತಾರೆ. ಎಲ್ಲ ಬಂಧನಗಳಿಂದ ಬಿಡಿಸ್ಕೊಳ್ಳುವುದಷ್ಟೇ. ಓಕೆ. ಎಲ್ಲ ಬಂಧನಗಳನ್ನು ಬಿಡಿಸಿಕೊಂಡ ಮೇಲೆ ಅಜ್ಞಾನವೆಲ್ಲ ಹೋದ್ಮೇಲೆ ಮಿಕ್ಕೋದು ಜ್ಞಾನವೇ. ಓಕೆ. ಜ್ಞಾನ ದೇವತೆ ಕೈವಲ್ಯಂ. ಯಾರು ಜ್ಞಾನವನ್ನ ಪಡಿತಾನೋ ಆ ಜ್ಞಾನದಿಂದ ಕೈವಲ್ಯ ಪ್ರಾಪ್ತಿ ಆಗುತ್ತೆ ಅವನಿಗೆ. ಓಕೆ. ಹಾಗಾಗಿ ಸ್ವಾಮಿ ಅರ್ಜುನನಿಗೆ ನೀನು ದುಃಖಿಸಬೇಡ ಅರ್ಜುನ, ಓಕೆ. ನೀನು ಜನಿಸಿರುವುದು ದೈವಿಕ ಸಂಪತ್ತಿನಿಂದ. ಓಕೆ. ಹಾಗಾಗಿ ನಿನಗೆ ಯಾವುದೇ ರೀತಿ ದುಃಖಿಸುವಂತಹ ಅವಶ್ಯಕತೆ ಇಲ್ಲವೇ ಇಲ್ಲ. ಓಕೆ. ನೀನು ಸತ್ವಗುಣ ಸಂಪನ್ನನೇ. ಆದರೆ ಕರ್ಮಗಳನ್ನು ಅಷ್ಟೇ ನೀನು ಮಾಡು, ಕರ್ಮ ಫಲಗಳ ಬಗ್ಗೆ ನೀನು ಚಿಂತೆ ಮಾಡುವ ಅವಶ್ಯಕತೆ ಏನೂ ಇಲ್ಲ ಎಂದು ಸ್ವಾಮಿ ಸ್ಪಷ್ಟವಾಗಿ ಅರ್ಜುನನ ಮುಖಾಂತರ ನಮಗೆಲ್ಲರಿಗೂ ಹೇಳುವಂತಹ ಪ್ರಯತ್ನವನ್ನು ಸಾಕಷ್ಟು ರೀತಿಯಲ್ಲಿ, ಸಾಕಷ್ಟು ಪಾಠಗಳ ಮುಖಾಂತರ, ಪದ್ಯಗಳ ಮುಖಾಂತರ, ತತ್ವಗಳ ಮುಖಾಂತರ ಹೇಳೋ ಪ್ರಯತ್ನವನ್ನು ನಮಗೆ ಅವರು ಮಾಡಿದ್ರು. ಹಾಗಾದ್ರೆ ನಾವು ಇದು ನನ್ನ ಮನೆ, ಮನ, ಜನ ಎಂದು ಮಮಕಾರಗಳನ್ನು ಬೆಳೆಸ್ಕೊಳ್ತೀವಲ್ಲ, ಇದ್ರ ಬಗ್ಗೆ ಏನು ಜಯಶ್ರೀ? ನೋಡಿ, ನಾವು ಮಮಕಾರದಿಂದ ಈ ಪ್ರಕೃತಿಯಲ್ಲಿ ಅಂಟಿಕೊಂಡು ದೇಹಾತ್ಮ ಬುದ್ಧಿಯಿಂದ ನಾನು, ನನ್ನ ಮಕ್ಕಳು, ನನ್ನ ಸಂಸಾರ, ನನ್ನ ಬಂಧು ಬಳಗ ಎಂದು ಹೇಳುತ್ತೀವಿ. ಆದರೆ ಕೊನೆಯದಾಗಿ ನಮ್ಮನ್ನು ಕಾಪಾಡೋದಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಕೊನೆಗೆ ಸಾಸಿವೆ ಕಾಳಷ್ಟು ಕೂಡ ನಮ್ಮ ಜೊತೆಲಿ ಬರೋದಿಲ್ಲ. ಹೌದು, ಅಕ್ಷರಸ ಸತ್ಯ ಇದು. ಹಾಗಾಗಿ ನಾವು ಕೊನೆಗೆ ನಮ್ಮನ್ನು ಕಾಪಾಡೋದಿಕ್ಕೆ ಯಾರೂ ಬರೋದಿಲ್ಲ. ಓಕೆ. ಯಾವ ಬಂಧು ಬಳಗನೂ ಬರೋದಿಲ್ಲ, ಯಾವ ಸಂಬಂಧಗಳು ಬರೋದಿಲ್ಲ, ನಾವು ಮಾಡ್ಕೊಂಡಿರುವಂತಹದ್ದೇನು ಬರೋದಿಲ್ಲ. ಅದನ್ನೇ ಮಾತಾ ನಾಸ್ತಿ ಪಿತಾ ನಾಸ್ತಿ ಅರ್ಧನ್ನಾಸ್ತಿ ಗೃಹನ್ನಾಸ್ತಿ ತಸ್ಮಾತ್ ಜಾಗೃತ ಅಂತೇಳಿ ಹೇಳಿದ್ದಾರೆ. ಜೀವನಿಗೆ ಪರಿಬೋಧನೆಯನ್ನು ಮಾಡಿಕೋ ಅಂತ ಹೇಳ್ತಿದ್ದಾರೆ ನಮ್ಮ ಮಹರ್ಷಿಗಳು. ನಿನ್ನನ್ನು ಕಾಪಾಡೋದಿಕ್ಕೆ ಯಾರು ಬರೋದಿಲ್ಲ, ನಿನ್ನಗೆ ನೀನೇ ಉದ್ಧರಿಸಿಕೋ ಎಂದು ಮಹರ್ಷಿಗಳು ಹೇಳ್ತಿದ್ದಾರೆ. ನೋಡಿ, ನಾವು ಕೊನೆ ಸಮಯದಲ್ಲಿ ತಾಯಿನೂ ಇರೋದಿಲ್ಲ, ತಂದೆನೂ ಬರೋದಿಲ್ಲ. ನಾವು ಅರ್ಜಿಸಿರುವಂತಹ ಆಸ್ತಿಗಳು, ದುಡ್ಡು ನಮ್ಮನ್ನ ಕಾಪಾಡೋದಿಕ್ಕಾಗೋದಿಲ್ಲ. ಇನ್ನು ನಾವು ಮಕ್ಕಳು ಅಂತೀವಿ, ನಮ್ಮ ಮಕ್ಕಳು ಮತ್ತೆ ನಾವು ಕಟ್ಕೊಂಡಿರೋರು ಯಾರೂ ಕೊನೆಯ ಪಕ್ಷಕ್ಕೆ ನಮ್ಮನ್ನ ಕಾಪಾಡೋದಿಕ್ಕಾಗೋದಿಲ್ಲ. ನಾವು ಕಟ್ಟಿರುವಂತಹ ಬಂಗ್ಲೆ, ಮನೆ, ದೊಡ್ಡ ದೊಡ್ಡ ಅಧಿಕಾರ ಯಾವುದು ನಮ್ಮನ್ನ ಕಾಪಾಡೋದಿಕ್ಕೆ ಬರೋದಿಲ್ಲ. ಎಲ್ಲವೂ ಕೈ ಬಿಟ್ಬಿಡುತ್ತೆ. ನಮ್ಮ ಮಕ್ಕಳು ಕೂಡ, ನಮ್ಮ ಜೊತೆಲಿ ಇರೋರು ಕೂಡ ನಮ್ಮನ್ನ ಕಾಪಾಡೋದಿಕ್ಕೆ ಆಗದೇ ಇರೋಂಥ ಪರಿಸ್ಥಿತಿ. ಹಾಗಾಗಿ ಮಹರ್ಷಿಗಳು ಏನು ಹೇಳ್ತಾ ಇದ್ದೀರಂದ್ರೆ, ಇವ್ಯಾವು ನಿನ್ನ ಜೊತೆಲಿ ಬರೋದಿಲ್ಲ. ನೀನು ಈ ಉಪಾಧಿ ಇರೋವರೆಗೂ ಅಷ್ಟೇ ಇವೆಲ್ಲ ನಿನ್ನ ಜೊತೆಲಿ ಇರುತ್ತೆ. ತದನಂತರ ಇವ್ಯಾವುದು ನಿನ್ನ ಜೊತೆಲಿ ಬರೋದಿಲ್ಲ. ನಿನ್ನನ್ನೇ ನೀನು ಉದ್ಧರಿಸಿಕೋ ಎಂದು ಪರಿಬೋಧನೆಯನ್ನು ಮಾಡ್ತಿದ್ದಾರೆ ಮಹರ್ಷಿಗಳು. ಹಾಗಾಗಿ ನಮ್ಮನ್ನ ನಾವೇ ಉದ್ಧರಿಸಿಕೋಬೇಕು ಜ್ಞಾನದಿಂದ. ಇವನ್ನೆಲ್ಲ ನಂಬಿಕೊಂಡು ಈ ಪ್ರಕೃತಿಯಲ್ಲಿ ನಾವು ಮಮಕಾರದಿಂದ, ದೇಹಾತ್ಮ ಬುದ್ಧಿಯಿಂದ ನಾವು ಈ ಬಂಧಗಳು ಮತ್ತು ನಾನು ಸಂಪಾದಿಸಿರುವಂತಹ ದುಡ್ಡು, ಆಸ್ತಿ, ಇದ್ರ ಮೇಲೆ ಮಮಕಾರವನ್ನು ಬೆಳೆಸ್ಕೊಂಡು ಬೇರೆ ಬೇರೆ ವಿಷಯಗಳಲ್ಲಿ ನಾವು ದೇಹಾತ್ಮ ಬುದ್ಧಿಯಿಂದ ನಾವು ಹಿಂಗೆ ಇರ್ತೀವಿ ಅಂತ ಯಾವಾಗಲೂ ಅನ್ಕೊತಾ ಇರ್ತೀವಿ. ಅದು ಸುಳ್ಳು. ಅದು ತುಂಬ ಉದ್ಘಾಟತನ. ಅದು ನಮ್ಮ ಮಹರ್ಷಿಗಳೇನು ಹೇಳ್ತಿದ್ದಾರೆ, ಇವ್ಯಾವುದೂ ನಿನ್ನ ಜೊತೆಲಿ ಬರೋದಿಲ್ಲ. ನಿನ್ನನ್ನು ನೀನೇ ಉದ್ಧರಿಸ್ಕೋಬೇಕು. ನೀನು ಉದ್ಧರಿಸ್ಕೋಬೇಕು ಅಂತಂದರೆ ನೀನು ಏನು ಮಾಡಬೇಕು? ಜ್ಞಾನದ ಕಡೆಗೆ ಹೋಗುವಂಥ ಪ್ರಯತ್ನವನ್ನು ಮಾಡಬೇಕು.
ಹಾಗಾಗಿ ಜೀವ ನಿನಗೆ ತುಂಬ ಅದ್ಭುತವಾಗಿ ಎಷ್ಟೋ ರೀತಿಯಲ್ಲಿ ಹೇಳುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಓಕೆ. ಹಾಗಾಗಿ ಆತ್ಮನು ತನಗೆ ತಾನೇ ಉದ್ಧಾರ ಮಾಡ್ಕೋಬೇಕು. ಇತರರು ಯಾರು ಬರುವುದಿಲ್ಲ, ಯಾವುದು ಕೊನೆಗೆ ನಮ್ಮ ಕೈ ಹಿಡಿಯೋದಿಲ್ಲ. ನಾವು ಹರ್ತಿರುವಂತಹ, ನಾವು ಶ್ರಮಿಸಿರುವಂತಹ ಆಧ್ಯಾತ್ಮಿಕ ಮತ್ತು ಜ್ಞಾನ ಮಾತ್ರ ನಮ್ಮ ಕೈ ಹಿಡಿಯುತ್ತೆ. ಓಕೆ. ಹಾಗಾಗಿ ತಸ್ಮಾತ್ ಜಾಗೃತ ಜಾಗೃತ ಅಂತ ನಮ್ಮ ಮಹರ್ಷಿಗಳು ಹೇಳ್ತಿದ್ದಾರೆ. ಹಾಗಾಗಿ ಆತ್ಮನೇ ಉದ್ಧರಿಸಿಕೋಬೇಕು ಎಂದು ಪರಿಬೋಧನೆಯನ್ನ ಮಾಡಿದ್ದಾರೆ ನಮ್ಮ ಮಹರ್ಷಿಗಳು. ಓಕೆ. ಹಾಗಾದರೆ ಜೀವಾತ್ಮನನ್ನು ಅವನಿಗವನೇ ಉದ್ಧರಿಸ್ಕೋಬೇಕಾ? ಅವನನ್ನು ಉದ್ಧರಿಸಲು ಯಾರಿಂದನೂ ಸಾಧ್ಯವಾಗುವುದಿಲ್ಲವೇ ಜಯಶ್ರೀ? ಉದ್ಧಾರೇತ ಆತ್ಮನ ಅಂದ್ರೆ ಇದು ಆತ್ಮ, ಇದು ಅನಾತ್ಮ. ಓಕೆ. ಈ ಅಂತೇಳಿ ಯಾರು ಆತ್ಮ ತತ್ವವನ್ನು ಚಿಂತನೆಯನ್ನ ಮಾಡ್ತಾನೋ ಅವನೇ ನಿಜವಾದ ಮಾನವನು. ಮಿಕ್ಕ ಎಲ್ಲರೂ ಮಾನವ ರೂಪದಲ್ಲಿರುವಂತಹ ನರರೂಪ ರಾಕ್ಷಸರು, ಇವರು ಅಜ್ಞಾನಿಗಳು, ಇವರು ಮೂಢರು, ಇವರು ಪಶುಗಳು ಸಮಾನ ಅಂತೇಳಿ ನಮ್ಮ ಮಹರ್ಷಿಗಳ ಮಾತಿನ ಅರ್ಥವಾಗಿದೆ. ಓಕೆ. ಇದನ್ನೇ ಕೇರಳ ಪ್ರಾಂತದಲ್ಲಿ ನಿಜವಾಗ್ಲೂ ನಡೆದಿರುವಂತಹ ಒಂದು ಘಟನೆಯನ್ನ ನಮ್ಮ ಗುರುದೇವರು ಶಿವಾನಂದ ಪರಮಹಂಸರು ಬರೆದಿದ್ದಾರೆ. ಓಕೆ. ಒಬ್ಬ ಆಗರ್ಭ ಶ್ರೀಮಂತನಿರ್ತಾನಂತೆ. ಓಕೆ. ಅವನಿಗೆ ಒಂದು ಹಾಬಿ ಇರುತ್ತೆ, ಯಾವಾಗ್ಲೂ ಬೇಟೆಗೆ ಹೋಗುವಂತ ಒಂದು ಹಾಬಿ ಇರುತ್ತೆ. ಓಕೆ. ಯಾವಾಗ್ಲೂ ಹೋಗೋ ರೀತಿನೇ ಒಂದು ದಿವಸ ಅಣ್ಣ ತಮ್ಮಂದಿರು ಮತ್ತೆ ತನ್ನ ಮಕ್ಕಳು ಜೊತೆಲಿ ಒಂದು ನಾಯಿ ಕೂಡ ಇರತ್ತಂತೆ, ಬೇಟೆಗೆ ಹೋಗ್ತಾರಂತೆ. ಇವರು ಬೇಟೆಗೆ ಹೋಗ್ಬೇಕಾದ್ರೆ ಇನ್ನ ಅರ್ಧ ದಾರಿಗೆ ತಲುಪಿರೋದಿಲ್ಲ, ಆಗ್ಲೇ ಒಂದು ಹುಲಿ ಎದುರಾಗತ್ತಂತೆ. ಹುಲಿ ಎದುರಾಯ್ತಲ್ಲ ಅಂತ ಹೇಳ್ಬಿಟ್ಟು ಇರೋ ಅಕ್ಕಪಕ್ಕದಲ್ಲಿರೋರೆಲ್ಲರೂ ಇವರು ಪರಾರಿ ಆಗ್ಬಿಡ್ತಾರೆ. ಇವನೊಬ್ಬನ್ನೇ ಬಿಟ್ಟು ಅಲ್ಲೊಬ್ರು ಇಲ್ಲೊಬ್ರು ಹೋಗಿ ಬಚ್ಚಿಟ್ಕೊಂಡ್ಬಿಡ್ತಾರೆ. ಇವನನ್ನ ಬಂದು ಇನ್ನೇನು ಹೊಡೆಯುತ್ತೆ, ಪಂಜರದಲ್ಲಿ ಹೊಡೆಯುತ್ತೆ, ಹುಲಿಯ ಪಂಜದಲ್ಲಿ ಹೊಡೆಯುತ್ತೆ. ಹೊಡೆದ ಮೇಲೆ ರಕ್ತ ಚಿಂಬಿಡುತ್ತೆ. ಆಗ ನಾಯಿ ಎಲ್ಲೋ ನೋಡ್ಕೊಂಡಿರುತ್ತೆ, ಅಲ್ಲಿಂದ ಓಡ್ ಬಂದು ಆ ನಾಯಿ ಇವನ್ನ ಕಾಪಾಡೋದಕ್ಕೋಸ್ಕರ ಹುಲಿ ಜೊತೆಗೆ ಬೇಟಿಗೆ ಇಳಿಯುತ್ತೆ. ಆಗ ಇವನು ಹೆಂಗೋ ಎದ್ದು ಬಿದ್ದು ತಪ್ಪಿಸ್ಕೊಂಡು ಮನೆಗೆ ಬಂದ್ಬಿಡ್ತಾನೆ. ಎಲ್ಲರೂ ಮನೆಗೆ ಬಂದ್ಬಿಡ್ತಾರೆ. ಆ ನಾಯಿ ಪಾಪ ಸಿಕ್ಕಾಕೊಂಡು ತುಂಬಾ ಅದರ ಜೊತೆ ಇದು ಮಾಡಿ ಇನ್ನೇನು ಸಾಯುವಂತ ಸ್ಥಿತಿಯಲ್ಲಿ ಅದನ್ನು ಹೆಂಗೋ ಎದ್ದು ಬಿದ್ದು ತಪ್ಪಿಸ್ಕೊಂಡು ಮನೆಗೆ ಬಂದ್ಬಿಡುತ್ತೆ ಅದು ಕೂಡ ಪಾಪ. ಇವರೆಲ್ಲರೂ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಇವ್ರನ್ನೆಲ್ಲ ಟ್ರೀಟ್ಮೆಂಟ್ ಏನೇನಿದೆ ಎಲ್ಲ ನಡೀತಾ ಇರುತ್ತೆ. ಇವರು ಒಂದಷ್ಟು ದಿವಸ ಆದ್ಮೇಲೆ ಸರಿ ಹೋಗ್ತಾರೆ, ಇವ್ರು ಬರ್ತಾರೆ. ಇವನು ಕೂಡ ಟ್ರೀಟ್ಮೆಂಟ್ ತೆಗೆದುಕೊಂತಾನೆ. ಯಜಮಾನಿ ಇವನು ಕೂಡ ಮನೆಗೆ ಬಂದು ಒಂದಷ್ಟು ದಿವಸ ರೆಸ್ಟ್ ತಗೊಂತಾನೆ. ಆದ್ರೆ ಆ ನಾಯಿ ಏನಾಯ್ತು ಅನ್ನೋಂತಹ ಯೋಚನೆ ಇವ್ರಿಗಿಲ್ಲ. ಆ ನಾಯಿ ಇಲ್ಲ ಅಂದಿದ್ರೆ ಇವನ್ ಸತ್ತೋಗ್ಬಿಡ್ತಿದ್ದ. ಇವನ್ ಮೇಲೆ ಬಿದ್ದು ಅದು ಇವನನ್ನ ಚಿತ್ರಾನ್ನ ಮಾಡ್ಬಿಡ್ತಾ ಇತ್ತು. ಇವನು ಕಾಪಾಡಕ್ ಬಂದು ಆ ನಾಯಿ ಪಾಪ ಅದ್ರ ಪ್ರಾಣವನ್ನ ಅಡ್ಡ ಇಡ್ತು. ಆದ್ರೆ ಅದಕ್ಕೆ ಏನಾಯ್ತು ಅಂತ ತಿಳ್ಕೊಳೋ ಅಷ್ಟು ಪರಿಜ್ಞಾನ ಕೂಡ ಇಲ್ಲ. ಅದನ್ನೇ ಹೇಳೋದು, ನಾಯಿಗಿರೋ ವಿಶ್ವಾಸ ಕೂಡ ಮಾನವನಿಗಿಲ್ಲ ಎಂದು ಹೇಳ್ತಾರಲ್ವಾ, ಇದನ್ನೇ ಹೇಳೋದು. ಇಲ್ಲಿ ನೋಡಿ, ಅದು ಸತ್ಯ ಆಯ್ತು. ಇಲ್ಲಿ ಇವನು ಯಜಮಾನಿ ಆ ನಾಯಿ ಏನಾಯ್ತು ಅದಕ್ಕೆ ಟ್ರೀಟ್ಮೆಂಟ್ ಮಾಡಿಸ್ಬೇಕು ಅನ್ನೋ ವಿವೇಚನೆ ಬೇಡವಾ ಇವನಿಗೆ? ಇವನು ಮಾತ್ರ ಇದ್ ಮಾಡ್ಕೊಂಡ್ರು, ಆದ್ರೆ ಆ ನಾಯಿಗೆ ಯಾವುದೇ ಬೆಲೆ ಕೊಡ್ಲಿಲ್ಲ. ಅದು ಪ್ರಾಣವನ್ನ ಅಡ್ಡ ಇಟ್ಟು ಅದಕ್ಕಿಂತ ಹೆಚ್ಚಾಗಿ ಇವನನ್ನ ಕಾಪಾಡೋದಕ್ಕೆ ಬಂತು. ಆ ಪಂಜರದಲ್ಲಿ ಹೊಡೆದು ಅದು ಪಾಪ ಇಲ್ದೇ ಇರುವಂತಹ ಇದಕ್ಕೆ ಗುರಿಯಾಗ್ಬಿಡ್ತು ನಾಯಿ. ಇವನಿಗೆ ಆ ಯೋಚನೆ ಕೂಡ ಇಲ್ಲ. ಆ ನಾಯಿಗೆ ಅದು ಟ್ರೀಟ್ಮೆಂಟ್ ಮಾಡಿಸ್ಬೇಕಲ್ಲ, ಟ್ರೀಟ್ಮೆಂಟ್ ಮಾಡಿಸಿಲ್ಲ ಇವರು. ಅದು ಇರೋ ಜಾಗದಲ್ಲೇ ಕೊಳ್ತೋಗಿ ಕೊನೆಗೆ ಸತ್ತೋಯ್ತು. ನೋಡಿ, ಆ ನಾಯಿಗಿರುವಂತ ವಿಶ್ವಾಸಗಳ ಈ ಮಾನವ ಮೂರ್ಖರಿಗಿಲ್ಲ ಅಂತೇಳಿ ಹೇಳ್ತಾರೆ ನಮ್ಮ ಪೂರ್ವಿಕರು. ಅದು ಈ ದೃಷ್ಟಾಂತದ ಮುಖಾಂತರ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಎಲ್ಲಾ ಜೀವರಾಶಿಗಳಲ್ಲೂ ಇರೋದು ಒಂದೇನೆ ಶಕ್ತಿ.
ನಮ್ಮಲ್ಲೂ ಆ ಶಕ್ತಿನೇ ಇದೆ, ಪಶು ಪಕ್ಷಿಗಳಲ್ಲೂ ಆ ಶಕ್ತಿನೇ ಇದೆ. ಹಾಗಾಗಿ ನಮ್ಮ ಜೀವಕ್ಕೆ ನಾವು ಬೆಲೆ ಕೊಡ್ತೀವಿ, ಇತರ ಜೀವರಾಶಿಗಳಿಗೆ ಬೆಲೆ ಕೊಟ್ಟಿಲ್ಲ ಅಂತಂದ್ರೆ ಇವನು ಮಾನವನಾಗಿ ಪ್ರಯೋಜನ ಏನ್ ಬಂತು? ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಪ್ರತಿಯೊಂದು ಜೀವಿನೂ ಸರಿ ಸಮಾನವಾಗಿ ನೋಡ್ಬೇಕು ಅಂತೇಳಿ ಸ್ವಾಮಿ ಕೂಡ ಭಗವದ್ಗೀತೆಯಲ್ಲಿ ಸುಮಾರು ಶ್ಲೋಕಗಳ ಮುಖಾಂತರ ಹೇಳಿದ್ದಾರೆ. ಈಶ್ವರ ಸರ್ವಭೂತಾನಾಂ ಹೃದಯೇಶ್ವರ ತಿಷ್ಠತಿ ಬ್ರಹ್ಮಿಯನ್ ಸರ್ವಭೂತಾನಿ ಯಂತ್ರರೂಢಾನಿ ಮಾಯೆಯ ಅಂತ. ಯಾವತ್ತು ಸೃಷ್ಟಿಯಲ್ಲಿ ಸಕಲ ಜೀವರಾಶಿಗಳಲ್ಲೂ ನಾನೇ ಇದ್ದೀನಿ ಅರ್ಜುನ. ನಾನು ನಿನ್ನಲ್ಲಿ ಹೇಗಿದ್ದೀನೋ ಅದೇ ರೀತಿ ಎಲ್ಲ ಜೀವಿಗಳಲ್ಲೂ ಇದ್ದೀನಿ. ಎಲ್ಲ ಜೀವರಾಶಿಗಳನ್ನು ಸರಿ ಸಮಾನವಾಗಿ ಯಾರು ನೋಡ್ತಾನೆ ಅವನೇ ನಿಜವಾದ ಮಾನವನು. ನಿಜವಾದ ಮಾನವನ ಒಂದು ಜನ್ಮಕ್ಕೆ ಅರ್ಹನು ಅಂತ ಸ್ವಾಮಿ ಹೇಳಿದ್ದಾರೆ. ಹಾಗಾಗಿ ಪ್ರತಿಯೊಬ್ಬರೂ ಎಲ್ಲ ಜೀವರಾಶಿಗಳನ್ನ ಸರಿಸಮಾನವಾಗಿ ನೋಡ್ಬೇಕು ಅಂತೇಳಿ ಈ ದೃಷ್ಟಾಂತದ ಮುಖಾಂತರ ನಾವು ಅರ್ಥ ಮಾಡ್ಕೋಬೇಕು. ಇದು ನಾವು ನನ್ನ ಕಾಪಾಡೋದಿಕ್ಕೆ ನನ್ನ ಮಕ್ಕಳು ಬರ್ತಾರೆ, ನನ್ನ ಬಳಗಗಳು ಬರ್ತವೆ ಅಂತ ಹೇಳ್ತಾರಲ್ವಾ, ಇವು ನಂಗೆ ಹುಲಿ ಎದುರಾಗಿದ ತಕ್ಷಣ ಎಲ್ಲರೂ ಚೆಲ್ಲಾಬಿಲ್ಲಿ ಹಾಕ್ಬಿಟ್ರು, ಹೋಗಿ ಬಚ್ಚಿಟ್ಕೊಂಡ್ರು, ಯಾರು ಕಾಪಾಡಕ್ ಬರ್ಲಿಲ್ಲ. ಇವೆಲ್ಲಾನು ನಾಟಕಗಳು ಅಷ್ಟೇನೆ. ಯಾರು ಬರೋದಿಲ್ಲ, ಯಾರು ಕಾಪಾಡೋದಿಲ್ಲ. ನನ್ನ ಮಕ್ಳು ಕಾಪಾಡ್ತಾರೆ, ನನ್ ಮಗ ಕಾಪಾಡ್ತಾನೆ, ನನ್ ಮಗಳು ಕಾಪಾಡ್ತಾಳೆ, ನನ್ನ ಅಣ್ಣ ತಮ್ಮಂದ್ರು ಕಾಪಾಡ್ತಾರೆ. ಇದೆಲ್ಲಾನು ಮೋಸನೆ ಹೇಳ್ಬೇಕು ಅಂದ್ರೆ ನಿಜವಾಗ್ಲು. ಇವೆಲ್ಲ ಸಮಯ ಸಂದರ್ಭಕ್ಕೆ ಅದು ನಮ್ಗೆ ಸತ್ಯ ಅರ್ಥ ಆಗುತ್ತೆ ಬಿಟ್ರೆ, ಅದಕ್ ಮುಂಚೆ ನಾವು ಈ ಸುಳ್ಳಿನ ಪ್ರಪಂಚದಲ್ಲೇ ನಾವು ಸುಳ್ಳಿನ ಭಾವನೆಗಳಲ್ಲಿ ಬದುಕ್ತಾ ಇರ್ತೀವಿ. ಯಾವ ನಿಜ ಅಲ್ಲ. ನಿಜಕ್ಕೆ ಹೇಳ್ಬೇಕಂದ್ರೆ ಯಾವ ಅಣ್ಣ ತಮ್ಮನೂ ಬರಲ್ಲ, ಯಾವ ಮಗಳು ಬರೋದಿಲ್ಲ, ಯಾವ ಮಗನೂ ಬರೋದಿಲ್ಲ, ಯಾರು ಬರೋದಿಲ್ಲ. ಕೊನೆಯ ಪಕ್ಷದಲ್ಲಿ ಆ ಸತ್ಯ ಅರ್ಥ ಆಗತ್ತೆ. ನಮ್ಗೆ ಮೋಕ್ಷ ಅನ್ನೋದು ಕೊಡೋದಿಲ್ಲ. ಯಾವ ಅಣ್ಣ ತಮ್ಮಂದ್ರು ನಮ್ಗೆ ಮೋಕ್ಷ ಅನ್ನೋದು ಕೊಡೋದಿಲ್ಲ. ಹಾಗಾದ್ರೆ ಮುಕ್ತಿ ಮೋಕ್ಷ ಸಿಗ್ಬೇಕಂದ್ರೆ ಏನ್ ಮಾಡ್ಬೇಕು ಜಯಶ್ರೀ? ತುಂಬಾ ಒಳ್ಳೆ ಪ್ರಶ್ನೆ. ಇದನ್ನೇ ಆದಿಗುರು ಶಂಕರಾಚಾರ್ಯರು ಭಜಗೋವಿಂದ ಶ್ಲೋಕಗಳು ಅಂತೇಳಿ 12 ಶ್ಲೋಕಗಳು ಇರುತ್ತೆ. ಅದರಲ್ಲಿ ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತಿ ಕಾಲೇ ನಹಿ ನಹಿ ರಕ್ಷತಿ ಡುಕ್ರುಣ್ಕರಣೆ ಅಂತ ಹೇಳಿ ಆದಿಗುರು ಶಂಕರಾಚಾರ್ಯರು ಕಾಶಿಯಲ್ಲಿ ಬೆಳಗಿನ ಜಾವ ಸುಮಾರು 2:30 ಸಮಯದಲ್ಲಿ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ಒಬ್ಬ ಕಾಶಿಯ ಪಂಡಿತನು ಆ ದಾರಿಯಲ್ಲಿ ಮನೆ ಇರುತ್ತೆ. ಅಲ್ಲಿ ಯಾವಾಗ್ಲೂ ವೇದಗಳನ್ನ ಓದಿ ಅದನ್ನೇ ಮತ್ತೆ ಮತ್ತೆ ಓದ್ತಾನೆ ಇರ್ತಾನೆ. ಹಾಗಾಗಿ ಇವರು ಉದಾರ ಮನಸ್ಥಿತಿ ಇರೋರಲ್ವಾ ಜ್ಞಾನಿಗಳು. ಹಾಗಾಗಿ ಮನೆ ಒಳಗಡೆ ಹೋಗಿ ನೋಡು, ನೀನು ಓದಿದ್ದನ್ನೇ ಮತ್ತೆ ಮತ್ತೆ ಓದ್ತಾ ಇದೀಯಾ, ಇದರಿಂದ ನಿನ್ಗೇನು ಮುಕ್ತಿ ಮೋಕ್ಷ ಅನ್ನೋದು ಸಿಗೋದಿಲ್ಲ. ನೀನು ಇದನ್ನ ಪಕ್ಕಕ್ಕಿಟ್ಟಿ ನೀನು ಪರಮಾತ್ಮನನ್ನು ಧ್ಯಾನಿಸುವಂತಹ ಕೆಲಸ ಮಾಡು. ಯಾಕೆಂತಂದ್ರೆ ನೀನು ಇದನ್ನ ಓದಿದ್ದನ್ನೇ ಮತ್ತೆ ಮತ್ತೆ ಓದ್ತಾ ಇದ್ರೆ ನಿನಗೆ ಕಂಠಪಾಠ ಆಗುತ್ತೆ, ಮತ್ತೆ ನಿನಗೆ ವಾಕ್ಚಾತುರ್ಯತೆ ಬರುತ್ತೆ. ನೀನು ನಾನು ನೋಡಿ ಒಂದಷ್ಟು ಸಮಾರಂಭಗಳು, ಒಂದಷ್ಟು ಸಭೆಗಳಿಗೆ ಕರೀತಾರೆ. ನಿನಗೆ ಎಲ್ಲ ರೀತಿಯ ಆಗಿರುವಂತಹ ಮರ್ಯಾದೆಗಳನ್ನು ಮಾಡಿ ನಿನಗೆ ಒಂದಷ್ಟು ಸನ್ಮಾನವನ್ನ ಮಾಡಿ ದ್ರವ್ಯವನ್ನು ಕೊಡ್ತಾರೆ. ಅಷ್ಟು ಬಿಟ್ರೆ ನಿನಗೆ ಮುಕ್ತಿ ಮೋಕ್ಷ ಅಂತೂ ಸಿಗೋದಿಲ್ಲ. ನಿನಗೆ ಮುಕ್ತಿ ಮೋಕ್ಷ ಸಿಗ್ಬೇಕು ಅಂತಂದ್ರೆ ಇದನ್ನೆಲ್ಲ ಎತ್ತಿ ಪಕ್ಕಕ್ಕಿಟ್ಟಿ ನೀನು ಭಗವಂತನನ್ನ ಧ್ಯಾನಿಸು, ಆ ಧ್ಯಾನ ಮಾಡುವಂತ ಪ್ರಯತ್ನ ಮಾಡು, ಆ ಬ್ರಹ್ಮ ಜಿಜ್ಞಾಸೆಗೋಸ್ಕರ ನೀನು ಜೀವನವನ್ನ ನಡೆಸು ಅಂತೇಳಿ ಆ ಕಾಶಿಯ ಪಂಡಿತನಿಗೆ ಭಜಗೋವಿಂದಂ ಭಜಗೋವಿಂದಂ ಗೋವಿಂದಂ ಭಜ ಮೂಢಮತೆ ಅಂತ ಹೇಳಿದ್ರು. ನೋಡಿ, ಅಷ್ಟು ದೊಡ್ಡ ಪಂಡಿತನು ಕೂಡ ಮೂಢ ಅಂತ ಅಂದ್ಬಿಟ್ರು. ಮೂಢ ಅಂದ್ರೆ ಮೂರ್ಖ ಎಂದು ಅರ್ಥ ಸಂಸ್ಕೃತದಲ್ಲಿ. ಮೂಢ ಅಂತಂದ್ರೆ ನಮ್ಮ ಭಾಷೆಯಲ್ಲಿ ಮೂರ್ಖ ಎಂದು ಅರ್ಥ. ಅಷ್ಟು ದೊಡ್ಡ ಪಂಡಿತನ್ ಕೂಡ ಮೂರ್ಖ ಅಂತ ಬಿಟ್ರು ಆದಿಗುರು ಶಂಕರಾಚಾರ್ಯರು. ನೀನು ಇದು ಓದಿದ್ದೇನೆ ಓದ್ತಾ ಇದೀಯಾ, ಇದನ್ನು ಓದೋದ್ರಿಂದ ನಿನ್ಗೆ ಪಾಂಡಿತ್ಯ ಬರುತ್ತೆ, ಕಂಠಪಟ ಆಗುತ್ತೆ, ನಿನಗೆಲ್ಲರೂ ನಿನ್ನ ಸಭೆ ಸಮಾರಂಭಗಳು ಕರೀತಾರೆ, ಸನ್ಮಾನವನ್ನ ಮಾಡ್ತಾರೆ, ದ್ರವ್ಯವನ್ನ ಕೊಡ್ತಾರೆ, ಎಲ್ಲಾ ರೀತಿ ನಿನಗೆ ಸನ್ಮಾನಗಳನ್ನ ಮರ್ಯಾದೆಗಳನ್ನ ಕೊಡ್ತಾರೆ. ಆದ್ರೆ ನಿನ್ಗೆ ಮುಕ್ತಿ ಮೋಕ್ಷ ಮಾತ್ರ ಸಿಗೋದಿಲ್ಲ. ನಿನಗೆ ಮುಕ್ತಿ ಮೋಕ್ಷ ಸಿಗ್ಬೇಕು ಅಂತಂದ್ರೆ ಇದನ್ನೆಲ್ಲ ಪಕ್ಕಕ್ಕಿಟ್ಟಿ
ನೀನು ಪರಮಾತ್ಮನನ್ನ ಧ್ಯಾನಿಸು ಅಂತ ಹೇಳಿದ್ರು. ಅಷ್ಟು ದೊಡ್ಡ ಪಂಡಿತನು ಕೂಡ ಮೂರ್ಖನು ಅಂತೇಳಿ ಸಂಬೋಧನೆಯನ್ನ ಮಾಡಿದ್ರು ಆದಿಗುರು ಶಂಕರಾಚಾರ್ಯರು. ಅಂದ್ರೆ ಯಾವುದು ಮುಖ್ಯ ಅನ್ನೋದು ನಾವು ತಿಳ್ಕೋಬೇಕು. ಸಮಯ ವ್ಯರ್ಥ ಮಾಡಬಾರ್ದು. ಇಲ್ಲಿ ಸಮಯ ಅನ್ನೋದು ತುಂಬಾ ಸೂಕ್ಷ್ಮವಾಗಿರುವಂತಹ ಕಳ್ಳ ಅವನು ನಮ್ಮ ಜ್ಞಾನವನ್ನು ಅಪಹರಣೆ ಮಾಡ್ತಾನೆ. ಕಾಲ ಏನ್ ಮಾಡ್ತದೆ ಅಂದ್ರೆ ನಮ್ಮ ಈ ಸಮಯವನ್ನೆಲ್ಲ ವ್ಯರ್ಥ ಮಾಡಿಬಿಡ್ತದೆ. ಆ ಸಮಯವನ್ನ ವ್ಯರ್ಥ ಮಾಡದೆ ಯಾರು ಬುದ್ಧಿವಂತಿಕೆಯಿಂದ ಆ ಸಮಯವನ್ನು ಉಪಯೋಗಿಸ್ಕೊಂತಾನೋ ಅವನ್ನೇ ಜ್ಞಾನಿ ಅಂತ ಹೇಳಿದ್ರು. ನೀನು ಹರಿಹರನ ಧ್ಯಾನವನ್ನು ಮಾಡು ಮೂಢಮತೆ, ಹರಿಯದೇ ಇರುವಂತಹ ಶ್ಲೋಕವನ್ನ ನೀನು ಮತ್ತೆ ಮತ್ತೆ ಮಾಡುದಿದೆಯಲ್ಲ, ಇದರಿಂದ ನಿನ್ಗೆ ಮುಕ್ತಿ ಮೋಕ್ಷ ಅನ್ನೋದು ಬರೋದಿಲ್ಲ. ನಿನ್ಗೆ ಮುಕ್ತಿ ಮೋಕ್ಷ ಬರ್ಬೇಕು ಅಂತಂದ್ರೆ ನೀನು ಆ ಹರಿಹರನ ಧ್ಯಾನವನ್ನು ಮಾಡು. ಇದು ಭಜಗೋವಿಂದ ಶ್ಲೋಕಗಳಲ್ಲಿ ಆದಿಗುರು ಶಂಕರಾಚಾರ್ಯರು ಪರಿಬೋಧನೆಯನ್ನ ಮಾಡಿದ್ದಾರೆ ಆ ಕಾಶಿ ಪಂಡಿತನಿಗೆ. ಸ್ವಸ್ತಿ ಪ್ರಜಾಭ್ಯಂ ಪರಿಪಾಲಯಂತಂ ನ್ಯಾಯೇನ ಮಾರ್ಗೇಣ ಮಹೀಮಹೀಶಂ. ಓ ಬ್ರಾಹ್ಮಣೋಭ್ಯಂ ಶುಭಮಸ್ತು ನಿತ್ಯಂ. ಲೋಕಾ ಸಮಸ್ತ ಸುಖಿನೋ ಭವಂತು. ಲೋಕಾ ಸಮಸ್ತ ಸುಖಿನೋ ಭವಂತು. ಲೋಕಾ ಸಮಸ್ತ ಜನೋ ಸುಖಿನೋ ಭವಂತು. ಹರಿ ಓಂ ತತ್ಸತ್.